ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಆಫ್ಲೈನ್ ವರ್ಸಸ್ ಆನ್ಲೈನ್ ಟೀಚಿಂಗ್ ಮೆಥಡ್ಸ್ನ ಕಲಿತಾ ಇದ್ದೀರಾ. ಏನು ಡಿಫ್ರೆನ್ಸ್ ಬಿಟ್ವೀನು, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಅಂತ ಕಲಿತಾ ಇದ್ದೀರಾ. ನೋಡೋಣ ಬನ್ನಿ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಫ್ಲೈನ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಆನ್ಲೈನ್ ಟೀಚಿಂಗ್ ಮೆಥಡ್ಸ್. ಸೊ ಫಸ್ಟ್, ಆಫ್ಲೈನ್ ಟೀಚಿಂಗ್ ಮೆಥಡ್ ಅಂತಂದರೆ ಸಿಂಪಲ್ ಆಗಿ ಹೇಳೋದಾದರೆ ನೀವೇನು ಕ್ಲಾಸ್ ಅಥವಾ ಕಾಲೇಜಲ್ಲಿ ಹೋಗಿ ಕಲಿತೀರಲ್ವ ಅದನ್ನು ಆಫ್ಲೈನ್ ಟೀಚಿಂಗ್ ಮೆಥಡ್ ಅಂತ ಕರಿತೀವಿ. ಆನ್ಲೈನ್ ಟೀಚಿಂಗ್ ಅಂತಂದರೆ ಏನು ನೀವು ಕೊರೋನಾ ಟೈಮಲ್ಲೆಲ್ಲ ಏನು ಆನ್ಲೈನ್ ಕ್ಲಾಸಸ್ ಕೇಳ್ತಿದ್ರಲ್ವ ಅದನ್ನು ಆನ್ಲೈನ್ ಟೀಚಿಂಗ್ ಮೆಥಡ್. ಇದು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲಿಂದ ನೀವು ಡಿಫ್ರೆನ್ಸ್ನ ತಿಳ್ಕೊಬೋದು. ಸೊ ಇನ್ಡೆಪ್ತಾಗಿ ನೋಡೋಣ ಬನ್ನಿ. ಇಟ್ ಈಸ್ ಅ ಟೀಚರ್ ಫೋಕಸ್ಡ್. ಟೀಚರ್ ಇಸ್ ಅ ಸೆಂಟ್ರಲ್ ಕಾಂಪೊನೆಂಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇದು ಮೇಯ್ನಾಗಿ ಏನಾಗಿರುತ್ತೆ, ಆಫ್ಲೈನ್ ಟೀಚಿಂಗ್ ಮೆಥಡ್ ಅನ್ನೋದು ಟೀಚರ್ ಮೇಲೆ ಫೋಕಸ್ ಆಗಿರುತ್ತೆ. ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಏನಾಗಿರುತ್ತೆ, ಟೀಚರ್ ಆಗಿರ್ತಾರೆ. ಯಾರಾಗಿರ್ತಾರೆ ಅಂದರೆ ಟೀಚರ್ ಆಗಿರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಆನ್ಲೈನ್ ಟೀಚಿಂಗ್ ಮೆಥಡ್ಸಲ್ಲಿ ಇಟ್ ಈಸ್ ಲರ್ನರ್ ಫೋಕಸ್ಡ್. ಲರ್ನರ್ ಇಸ್ ಅ ಸೆಂಟ್ರಲ್ ಫೋಕಸ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಸೊ ಇಲ್ಲೇನಾಗಿರುತ್ತೆ, ಲರ್ನರ್ ಮೇಲೆ ಫೋಕಸ್ ಮಾಡಿರ್ತಾರೆ. ಬಿಕಾಸ್ ಇಲ್ಲಿ ಆನ್ಲೈನ್ ಟೀಚಿಂಗಲ್ಲಿ ಏನಂದರೆ ಲರ್ನರ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಯಾಕಂದರೆ ಅವರೇ ಸೆಲ್ಫ್ ಲರ್ನಿಂಗ್ ಆಗಿರ್ಬೋದು, ಅವರೇ ಕಲಿಯೋದ್ರಿಂದ ಇಟ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ಲರ್ನರ್. ನೆಕ್ಸ್ಟ್, ಲರ್ನಿಂಗ್ ಈಸ್ ಮೋರ್ ಪ್ಯಾಸಿವ್. ಇನ್ ಆಫ್ಲೈನ್ ಟೀಚಿಂಗ್ ಮೆಥಡಲ್ಲಿ ಲರ್ನಿಂಗ್ ಅನ್ನೋದು ಏನಾಗುತ್ತೆ, ಪ್ಯಾಸಿವ್ ಆಗಿರುತ್ತೆ. ಇಲ್ಲಿ ಆ್ಯಕ್ಟಿವ್ ರೋಲ್ನ ಪ್ಲೇ ಮಾಡೋದು ಬಂದು ಟೀಚರ್ ಆಗಿರ್ತಾರೆ. ದೇರ್ ಆರ್ ಫ್ಯೂ ರೋಲ್ಸ್ ಫಾರ್ ಲರ್ನರ್ಸ್ ಇನ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್. ಲರ್ನಿಂಗ್ ಈಸ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ರೋಲ್ ಆಫ್ ಲರ್ನರ್ಸ್ ಈಸ್ ಮೋರ್ ಇನ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್. ಆನ್ಲೈನ್ ಟೀಚಿಂಗ್ ಮೆಥಡಲ್ಲಿ ಲರ್ನಿಂಗ್ ಅನ್ನೋದು ಮೋರ್ ಆ್ಯಕ್ಟಿವ್ ಆಗಿರುತ್ತೆ. ಮೀನ್ಸ್ ಲರ್ನರ್ ಈಸ್ ಮೋರ್ ಆ್ಯಕ್ಟಿವ್. ನೆಕ್ಸ್ಟ್, ಇಲ್ಲಿ ಜಸ್ಟ್ ಸಿಂಪಲಾಗಿ ನೀವು ಏನಂತ ಬರಿಬೋದು ಅಂದರೆ ಟೀಚರ್ ಈಸ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ಹಿಯರ್ ಲರ್ನರ್ ಈಸ್ ಮೋರ್ ಆ್ಯಕ್ಟಿವ್ ಅಂತ ಡಿಫ್ರೆನ್ಸ್ನ ಬರೀಬಹುದು ಅಥವಾ ತಿಳ್ಕೊಳ್ಳಿ. ಯಾಕಂದರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ತಿರೋದ್ರಿಂದ ಜಸ್ಟ್ ತಿಳ್ಕೊಬೇಕಷ್ಟೇ. ಟೀಚರ್ ಕಾನ್ಸಂಟ್ರೇಟ್ಸ್ ಆನ್ ಡೆಲಿವರಿಂಗ್ ನಾಲೆಜ್ ಆ್ಯಂಡ್ ಸಬ್ಜೆಕ್ಟ್ ಕಂಟೆಂಟ್. ಇಲ್ಲಿ ಟೀಚರ್ನ ಮೇನ್ ಫೋಕಸ್ ಏನಾಗಿರುತ್ತೆ, ಡೆಲಿವರಿಂಗ್ ಅ ನಾಲೆಜ್, ಅವರಲ್ಲಿರುವಂಥ ನಾಲೆಜ್ ಸಬ್ಜೆಕ್ಟ್ನ ಟೀಚ್ ಮಾಡೋದು ಆಗಿರುತ್ತೆ. ಟೀಚರ್ ಹೆಲ್ಪ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್. ಇಲ್ಲಿ ಏನಾಗುತ್ತೆ ಅಂದರೆ ಟೀಚರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾಲೆಜ್ನ ಹೆಲ್ಪ್ ಆಗುತ್ತೆ. Instructional strategy is verbal oriented and is based on traditional method of teaching. ಆಫ್ಲೈನ್ ಟೀಚಿಂಗ್ ಮೆಥಡ್ ಅನ್ನೋದೇನಾಗಿರುತ್ತೆ, ಟ್ರೆಡಿಷ್ನಲ್ ಮೆಥಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ವರ್ಬಲ್ ಆಗಿ ನಡೆಯುತ್ತೆ. ಏನು ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಇರುತ್ತೆ. ಸೊ ವರ್ಬಲ್ ಈಸ್ ನಥಿಂಗ್ ಬಟ್ ಕ್ಲಾಸಸ್ನ ವರ್ಬಲ್ ಆಗಿ ಇರುತ್ತೆ. ಆಫ್ಲೈನ್ ಅಂದರೆ ಟೀಚ್ ಮಾಡ್ತಾರೆ, ಪದ ಬಳಕೆ ಮಾಡ್ತಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ವರ್ಬಲ್. Less focus on verbal instruction. Instructional strategies make use of different styles and methods of teaching. ಇಲ್ಲೂ ವರ್ಬಲ್ ಆಗೇ ಇರುತ್ತೆ ಬಟ್ ಲೆಸ್ ಆಗಿರುತ್ತೆ. ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಡಿಫ್ರೆಂಟ್ ವೇಸ್ ಆಫ್ ಟೀಚಿಂಗ್ ಮೆಥಡ್ಸ್ನ ಏನು ಮಾಡ್ತಾರೆ ಇಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಡಿಫ್ರೆಂಟ್ ಸ್ಟೈಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಟೀಚಿಂಗ್ನ ಯೂಸ್ ಮಾಡ್ತಾರೆ ಆನ್ಲೈನ್ ಟೀಚಿಂಗ್ ಮೆಥಡಲ್ಲಿ. ಮಲ್ಟಿಮೀಡಿಯಾ ಮೇ ಬಿ ಯೂಸ್ಡ್ ಬಟ್ ಡೆಲಿವರಿಂಗ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ಮೇನ್ಲಿ ವರ್ಬಲ್. ಇಲ್ಲೇನಾಗುತ್ತೆ ಅಂತಂದರೆ ಮಲ್ಟಿಮೀಡಿಯಾನ ಯೂಸ್ ಮಾಡ್ಬೋದು, ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಅಥವಾ ಮಾಡ್ದೇನೂ ಇರ್ತಾರೆ. ಬಟ್ ಇನ್ಸ್ಟ್ರಕ್ಷನ್ ಯಾವಾಗಲೂ ಯಾವ ರೀತಿಯಲ್ಲಿರುತ್ತೆ ಅಂದರೆ ವರ್ಬಲ್ ಆಗಿರುತ್ತೆ. ಇಲ್ಲಿ ಮಲ್ಟಿಮೀಡಿಯಾ ಆರ್ ಯೂಸ್ಡ್ ಇನ್ ವೆರೈಟಿ ಆಫ್ ವೇಸ್. ಆನ್ಲೈನಲ್ಲಿ ತುಂಬ ವೆರೈಟಿ ಆಫ್ ವೇಸಲ್ಲಿ ಏನು ಮಾಡ್ತಾರೆ, ಮಲ್ಟಿಮೀಡಿಯಾನ ಯೂಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ LMS ಆ್ಯಪ್ಸ್ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಡಿಫ್ರೆಂಟ್ ವೆಬ್ಸೈಟ್, ಈ ರೀತಿಯಾಗಿ ನೀವು ಕಲಿತೀರಲ್ಲ, ಅದಕ್ಕೆ ಇಲ್ಲಿ ಮಲ್ಟಿಮೀಡಿಯಾ ಆರ್ ಯೂಸ್ಡ್ ಇನ್ ವೆರೈಟಿ ಆಫ್ ವೇಸ್. ಸ್ಟೂಡೆಂಟ್ ಇಂಟರಾಕ್ಷನ್ ವಿತ್ ಟೆಕ್ನಾಲಜಿ ಈಸ್ ಲೆಸ್. ಇಲ್ಲಿ ಟೆಕ್ನಾಲಜಿ ಲೆಸ್ ಆಗಿರುತ್ತೆ ಬಟ್ ಇಲ್ಲಿ ಟೆಕ್ನಾಲಜಿ ಇಂಟರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಫೋಕಸಸ್ ಆನ್ ಫೇಸ್ ಟು ಫೇಸ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಲರ್ನರ್ಸ್. ಇಲ್ಲಿ ಮೇನ್ ಯಾವ ರೀತಿಯಾಗಿರುತ್ತೆ ಅಂದರೆ ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಇಂಟರಾಕ್ಷನ್ ಬಿಟ್ವೀನ್ ಅ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಈಸ್ ಮೋರ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಆಪರ್ಚುನಿಟಿ ಫಾರ್ ಫೇಸ್ ಟು ಫೇಸ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಲರ್ನರ್ ಈಸ್ ಲೆಸ್. ಇಲ್ಲೇನಾಗುತ್ತೆ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ನು ಕಡಿಮೆ ಇರುತ್ತೆ ಆನ್ಲೈನ್ ಟೀಚಿಂಗಲ್ಲಿ ಅಥವಾ ಇರೋದೇ ಇಲ್ಲ. ಲೆಸ್ ಚಾನ್ಸ್ ಫಾರ್ ಮೋಟಿವೇಶನ್ ಆ್ಯಂಡ್ ಸೆಲ್ಫ್ ಲರ್ನಿಂಗ್. ಇಲ್ಲಿ ಏನಾಗುತ್ತೆ, ಮೋಟಿವೇಶನ್ ಮತ್ತು ಸೆಲ್ಫ್ ಲರ್ನಿಂಗ್ ಅಂದರೆ ಲರ್ನರ್ ಓನಾಗಿ ಕಲಿಯೋದಕ್ಕೆ ಆಪರ್ಚುನಿಟಿ ಕಡಿಮೆ ಇರುತ್ತೆ.
ಇಟ್ ಗಿವ್ಸ್ ಲರ್ನರ್ಸ್ ಚಾನ್ಸಸ್ ಫಾರ್ ಸೆಲ್ಫ್ ಲರ್ನಿಂಗ್ ಆ್ಯಂಡ್ ಮೋಟಿವೇಶನ್. ಇಲ್ಲಿ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಸೆಲ್ಫ್ ಲರ್ನಿಂಗ್ಗೆ ತುಂಬಾ ಏನು ಚಾನ್ಸಸ್ ಇದೆ. ಓನಾಗಿ ಪ್ರಿಪೇರ್ ಆಗಬೇಕು ಅಥವಾ ಏನೋ ಡಿಫ್ರೆಂಟ್ ವೇಯಲ್ಲಿ ಡಿಫ್ರೆಂಟ್ ಇನ್ಫಾರ್ಮೇಷನ್ನ ಸರ್ಚ್ ಮಾಡೋದು, ಇದೆಲ್ಲ ಎಲ್ಲಿ ಪಾಸಿಬಲ್ ಆಗುತ್ತೆ ಆನ್ಲೈನ್ ಟೀಚಿಂಗ್ ಮೆಥಡಲ್ಲಿ. ಮೋರ್ ಯೂಸ್ ಆಫ್ ಟ್ರೆಡಿಷ್ನಲ್ ಸ್ಟೈಲ್ಸ್ ಆಫ್ ಟೀಚಿಂಗ್. ಇಲ್ಲಿ ಯಾವ ರೀತಿ ಅಂದರೆ ಟ್ರೆಡಿಷ್ನಲ್ ಸ್ಟೈಲಲ್ಲೇ ಡಿಫ್ರೆಂಟ್ ವೇಸಲ್ಲಿ ಟೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಒಂದು ಟೀಚಿಂಗ್ ಮೆಥಡ್ಸಲ್ಲಿ ಡಿಫ್ರೆಂಟ್ ಟ್ರೆಡಿಷ್ನಲ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಮೇಕ್ಸ್ ಯೂಸ್ ಆಫ್ ಇನೋವೇಟಿವ್ ಟೆಕ್ನಿಕ್ಸ್ ಆಫ್ ಇನ್ಸ್ಟ್ರಕ್ಷನ್. ಇಲ್ಲೇನಾಗುತ್ತೆ, ಡಿಫ್ರೆಂಟ್ ವೇಯಲ್ಲಿ ಯಾವ ರೀತಿಯಲ್ಲಿ ಆನ್ಲೈನಲ್ಲಿ ಟೀಚ್ ಮಾಡ್ಬೋದು ಆ ರೀತಿಯಲ್ಲೇ ಟೀಚ್ ಮಾಡೋದಕ್ಕೆ ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ಇನೋವೇಟಿವ್ ಆಗಿರುತ್ತೆ ಟೆಕ್ನಿಕ್ಸು. ಯೂಸ್ ಆಫ್ ಟೆಕ್ನಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಲೆಸ್, ಯೂಸ್ ಆಫ್ ಟೆಕ್ನಾಲಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಮೋರ್. ಇಲ್ಲಿ ಟೆಕ್ನಾಲಜಿ ಇನ್ಸ್ಟ್ರೂಮೆಂಟ್ಸು ತುಂಬ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಆಪರ್ಚುನಿಟಿ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ ಈಸ್ ಲಿಮಿಟೆಡ್. ಆಪರ್ಚುನಿಟಿ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಈಸ್ ಮೋರ್. ಅಲ್ಲಿ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಇಲ್ಲಿ ಅಂತಂದರೆ ಈಗ ಲಿಮಿಟೆಡ್ ಆಗಿರುತ್ತೆ. ಇವಾಗ ಕ್ಲಾಸಲ್ಲಿ ಹೋದಾಗ ಮಾತ್ರ ಏನು ಮಾಡ್ಬೋದು, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಇರುತ್ತೆ. ಬಟ್ ಇಲ್ಲ ಆಗಲ್ಲ. ತುಂಬ ನೀವು ಯಾವಾಗ ಬೇಕಾದರೂ ಈಗ ಫಾರ್ ಎಕ್ಸಾಂಪಲ್ ಕ್ಲಾಸಸ್ಸು ಇನ್ ಬಿಟ್ವೀನ್ ಫ್ಲೆಕ್ಸಿಬಲ್ ಆಗಿರುತ್ತೆ, ನೀವು ಯಾವಾಗ ಬೇಕಾದರೂ ಇಂಟ್ರಾಕ್ಷನ್ ಮಾಡ್ಬೋದು. ಡ್ಯೂರೇಷನ್ ಆ್ಯಂಡ್ ಪೀರಿಯಡ್ ಆಫ್ ಸ್ಟಡಿ ಈಸ್ ಫಿಕ್ಸ್ಡ್. ಡ್ಯೂರೇಷನ್ ಆ್ಯಂಡ್ ಪೀರಿಯಡ್ ಆಫ್ ಸ್ಟಡಿ ಈಸ್ ನಾಟ್ ಫಿಕ್ಸ್ಡ್. ಇಲ್ಲಿ ಫಾರ್ ಎಕ್ಸಾಂಪಲ್ 9 to 4 ಅಂದರೆ 9 to 4 ಕ್ಲಾಸಸ್ಗೆ ನೀವು ಹೋಗಬೇಕಾಗುತ್ತೆ. ಇಲ್ಲಿ ಆ ರೀತಿ ಇರಲ್ಲ. ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮಲ್ಲಿ ಯು ಕ್ಯಾನ್ ಅಟೆಂಡ್ ದ ಕ್ಲಾಸಸ್. ರಿಜಿಡ್ ಇನ್ ಕ್ಯಾರೆಕ್ಟರ್, ಫ್ಲೆಕ್ಸಿಬಲ್ ಇನ್ ನೇಚರ್. ಇಲ್ಲಿ ಫಿಕ್ಸ್ಡ್ ಆಗಿರುತ್ತೆ, ಇದೇ ಟೈಮ್ ಫಾಲೋ ಮಾಡಬೇಕು. ಬಟ್ ಇಲ್ಲಿ ಫ್ಲೆಕ್ಸಿಬಲ್ ಇನ್ ನೇಚರ್, ನಿಮಗೆ ಯಾವಾಗ ಬೇಕೋ ನೀವೇನು ಮಾಡ್ಬೋದು, ಕಲಿಬಹುದು ಅಥವಾ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು, ಎಕ್ಸಾಮ್ ತೊಗೋಬೋದು. ಈ ರೀತಿಯಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಇದಿಷ್ಟು ಬಂದು ಏನು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಟೀಚಿಂಗ್ ಮೆಥಡ್ಸ್ ಆಗಿರುತ್ತೆ. ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಯಾವುದೆಲ್ಲ ಇದ್ದಾವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ತುಂಬಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಪ್ಲೀಸ್ ಮಿಸ್ ಮಾಡದೆ ಆ ಒಂದು ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.